ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಪ್ರಾರಬ್ಧದ ಕುರಿತಾಗಿ ಈ ಅಭಂಗವನ್ನು ರಾಜಾರಾಮ್ ಮಹಾರಾಜರು ನಮ್ಮೆಲ್ಲರಿಗೂ ಪ್ರಾರಬ್ಧ ಏನಪ್ಪ ಅದ್ರ ಬಗ್ಗೆ ನಮಗೆ ತಿಳಿ ಹೇಳ್ತಾ ಇದ್ದಾರೆ. ಪ್ರಾರಬ್ಧ ಏನಿದೆ, ಇದೆಲ್ಲವೂ ಈಶ್ವರನ ಯೋಜನೆ, ಒಂದು ಆಟದಲ್ಲೆಲ್ಲ ನಾವೆಲ್ಲರೂ ಪಪೆಟ್ಸು. ಅವ್ನು ಕುಣಿಸ್ದಂಗೆ ನಾವು ಕುಣಿಬೇಕಾಗಿದೆ ವಿನಃ ನಾವು ಸ್ವತಃ ಕುಣಿತೀವಿ, ಫ್ರೀ ವಿಲ್ ಇದೆ ನಮಗೆ, ಅದು ಒಂದು ಭ್ರಮೆ. ಅದು ಪ್ರಾರಬ್ಧ ಅಂದರೆ ಏನಪ್ಪ ಅನ್ನೋದನ್ನು ಮೊದಲು ಸ್ವಲ್ಪ ತಿಳ್ಕೊಳ್ಳೋಣ. ಸಂಚಿತ, ಪ್ರಾರಬ್ಧ, ಕ್ರಿಯಾಮಾಣ ಅಂತ ನಾವು ಹೇಳ್ತೀವಿ. ಸಂಚಿತ ಅಂದರೆ ನಾವು ಏನೇನು ಕರ್ಮಗಳನ್ನು ಮಾಡಿದ್ದೀವೋ ಇಲ್ಲಿ ತನಕ ಜನ್ಮ ಜನ್ಮಾಂತರದಲ್ಲಿ ಅದರದ್ದೊಂದು ದೊಡ್ಡ ಗಂಟಿಗೆ ನಾವು ಸಂಚಿತ ಅಂತೀವಿ. ಅಂದರೆ ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಬ್ಯಾಂಕಲ್ಲಿಟ್ಟಿರುವ ಫಿಕ್ಸ್ ಡಿಪಾಸಿಟ್ ಅಂತೆ ನಮ್ಮ ಸಂಚಿತ. ಒಂದು ದೊಡ್ಡ ಅಮೌಂಟ್ ಇಟ್ಟಿರ್ತೀವಿ, ಅದರದ್ದು ನಮಗೆ ವರ್ಷಕ್ಕೊಂದ್ಸತಿನೋ ತಿಂಗಳನೋ ಹೇಗೆ ಇಂಟ್ರೆಸ್ಟ್ ಬರುತ್ತೋ ಅದೇ ರೀತಿಯಲ್ಲಿ ದೊಡ್ಡ ಫಿಕ್ಸ್ಡ್ ಅಮೌಂಟ್ ಏನಿದೆಯೋ ಅದು ಪ್ರಾರಬ್ಧ, ಸಂಚಿತ. ಆ ಸಂಚಿತದಿಂದ ಯಾವಾಗ ನಾವು ಪೃಥ್ವಿ ಮೇಲೆ ಜನ್ಮ ತಾಳು ಬರ್ತೀವೋ, ಈ ದೇಹ ತಗೊಂಡು ಒಂದು ದೇಹಕ್ಕೆ ಆಕಾರ ಬೇಕು, ತಗೋಬೇಕಾಗಿದೆ, ಆ ಕರ್ಮಗಳನ್ನು ಕಳಿಬೇಕು ಅಂದಾಗ, ಆ ಬ್ಯಾಗಲ್ಲಿರೋದು ಕರ್ಮಗಳನ್ನು ಕಳಿಬೇಕು ಅಂದಾಗ ಏನು ಮಾಡ್ತಾನೆ ಭಗವಂತ, ಆ ಸಂಚಿತದಿಂದ ಸ್ವಲ್ಪ ಅಮೌಂಟ್ ಹೆಂಗೆ ನಾವು ತೆಕ್ಕೋತೀವೋ ನಮಗೆ ಬೇಕಾದಾಗ ದುಡ್ಡು, ಅದೇ ರೀತಿಯಲ್ಲಿ ಭಗವಂತನೂ ಕೂಡ ಆ ಸಂಚಿತದಿಂದ ಒಂದು ಗಂಟನ್ನು ತೆಗೆದು ಅದಕ್ಕೆ ಒಂದು ಆಕಾರ, ಅದ್ಯಾವುದು ಆಕಾರ ಇಲ್ಲ ಅದಕ್ಕೆ. ಗಂಟು ಅಂದರೆ ಯಾವ ಆಕಾರವೂ ಇಲ್ಲ. ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಈ ಮಾತನ್ನು ಶಬ್ದದ ಮುಖಾಂತರ ಅದನ್ನು ಹೆಂಗಿದೆಯಪ್ಪ ಸಂಚಿತ, ಭಗವಂತನೇ ನಿರಾಕಾರ ಇದ್ಮೇಲೆ ಆ ಸಂಚಿತದ ಗಂಟೆಲ್ಲಿರ್ಲಿಕ್ಕೆ ಸಾಧ್ಯ ಅಂದರೆ ಏನಿರುತ್ತೋ ಅಗೋಚರವಾಗಿ ಅದರದಿಂದ ಒಂದು ಸ್ಮಾಲ್ ಅಮೌಂಟ್ ತೆಗೆದು ಅವನು ಒಂದು ಪೃಥ್ವಿನಲ್ಲಿ ಒಂದು ಗರ್ಭದಲ್ಲಿ ಅದನ್ನು ಪ್ಲಾಂಟ್ ಮಾಡ್ತಾನೆ. ಅದಕ್ಕೊಂದು ಆಕಾರ ಬರುತ್ತೆ, ಅದಕ್ಕೊಂದು ದೇಹ, ಆಚೆ ಬಂದಮೇಲೆ ಅದಕ್ಕೊಂದು ನಾಮ. ಇದು ಭಗವಂತನ ನಿಯೋಜನೆ. ಅದಕ್ಕೆ ನಾವೇನಂತೀವಪ್ಪ, ಪ್ರಾರಬ್ಧ ಕರ್ಮ ಅಂತೀವಿ. ಆ ಪ್ರಾರಬ್ಧ ಕರ್ಮ ಅನುಸಾರವಾಗಿ ನಮ್ಮ ಜೀವನ ನಡೆಯೋದು. ಅದೇ ರೀತಿಯಲ್ಲಿ ಕ್ರಿಯಾಮಾಣ ಅಂದರೆ ಆ ಜೀವನದಲ್ಲಿ ಆ ದೇಹಕ್ಕೆ ಬಂದು ಪುನಃ ಈ ಜೀವ ಏನು ಮಾಡುತ್ತೆ, ನಿತ್ಯ ನೂತನ ಹೊಸ ಕರ್ಮಗಳನ್ನು ಮಾಡುತ್ತೆ. ಕರ್ಮವೆಲ್ಲವೂ ಭಗವಂತನ ಇಚ್ಛಾ ಮಾತ್ರದಿಂದ ಆಗ್ತಿದೆ ಅನ್ನೋದು ಯಾವಾಗ ಅದಕ್ಕೆ ಅರಿವಾಗತ್ತೋ ಅವಾಗದು ಅದರ ಕರ್ತೃತ್ವ ಭಾವನ ಬಿಡತ್ತೆ. ಅವಾಗದ ಸಂಚಿತದ ಏನು ಇದಿದೆಯೋ ಅದೆಲ್ಲವೂ ಡಿಮಿನಿಷ್ ಆಗ್ತಾ ಹೋಗುತ್ತೆ, ರಿಡ್ಯೂಸ್ ಆಗ್ತಾ ಹೋಗುತ್ತೆ, ಅಥವಾ ಅದೆಲ್ಲವೂ ಕಳೀತಾ ಹೋಗುತ್ತೆ. ಯಾಕೆಂದರೆ ಅವಾಗ ಆ ಸದ್ಗುರು ಬೋಧನೆ ಮುಖಾಂತರ ಆ ಜೀವಕ್ಕೆ ತಿಳಿಯತ್ತೆ ನಾನೇನು ಮಾಡ್ತಾ ಇಲ್ಲ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು, ನೇಮಿಲೆ ಈಶ್ವರೇ ಪ್ರಾರಬ್ಧ ದೇಹಾಸಿ ಚಿಂತಾ ಕಾವಾಹಸಿ ವ್ಯರ್ಥ ಚೀತು काय तुझे हाती असे सत्ताबळ व्यर्थ हळहळ करिसी का काहीतरी प्राण्या पाहा विचारोनी करिसी का हानी आयुष्याची काही एकतरी तुझ हाती सत्ता लटकी ही चिंता वाहसी का गमविसी आयुष्य वृथा नरदेहे देवाजीचे पाय न आठविसी चिदंबर दासा देई तुझी भक्ती ಪ್ರೇಮಯುಕ್ತ ಚಿತ್ತಿ ಸರ್ವಕಾಳ. ಈಶ್ವರ, ನಾವು ಹೇಳ್ದಂಗೆ ಈಶ್ವರ ಮಾನವ ದೇಹನ ಪ್ರಾರಬ್ಧದಕ್ಕೆ ಜೋಡಣೆ ಮಾಡಿದ್ದಾರೆ. ಪ್ರಾರಬ್ಧ ಪೆಹಲೆ ರಚಾ ಫಿರ್ ರಚಾ ಶರೀರ. ಆ ಪ್ರಾರಬ್ಧ ಅನುಭವಿಸಿ ಅದನ್ನು ಫಿನಿಶ್ ಮಾಡಿಬಿಡ್ಬೇಕು. ಹಂಗಂದ್ರೆ ಇದೇನಪ್ಪ, ನಾವು ಮಾಡಿದ ಕರ್ಮನೇ ಅದು ಪ್ರಾರಬ್ಧ, ಇನ್ನೂ ಬೇರೆ ಏನೂ ಅಲ್ಲ, ಹೊಸದಾಗಿ ಏನೂ ಇಲ್ಲ. ನಾವು ಈ ಜನ್ಮದಲ್ಲಿ ಏನೇನು ಕರ್ಮಗಳನ್ನು ಮಾಡ್ತೀವೋ, ಒಳ್ಳೆ ಕರ್ಮ ಇರಬಹುದು, ಕೆಟ್ಟ ಕರ್ಮ ಇರಬಹುದು, ಯಾವ ಕರ್ಮಗಳನ್ನು ಮಾಡ್ತೀವೋ ಅದನ್ನು ಮತ್ತೆ ಪುನಃ ಅನುಭವಿಸೋಕ್ಕೆ ಈ ಶರೀರ ತಗೊಂಡು ಏನು ಬರ್ತೀವೋ ಇನ್ನೊಂದು ಶರೀರವನ್ನು, ಅದಕ್ಕೆ ನಾವು ಪ್ರಾರಬ್ಧ ಅಂತೀವಿ.
ಎಲ್ಲ ಒಮ್ಮೆಲಿಗೆ ಭಗವಂತ ಎಲ್ಲವನ್ನೂ ಕರ್ಮಗಳನ್ನು ಕೊಡೋದಿಲ್ಲ. ಮತ್ತು ವಾಪಸ್ ಅದು ಫಿಕ್ಸ್ ಡಿಪಾಸಿಟ್, ವಾಪಸ್ ಹೋಗೋ ಸಂಚಿತದಲ್ಲಿ ಕೂಡ ಹಾಕ್ಕೊಳ್ತಾನೆ ಅವನು. ಅಷ್ಟನ್ನು ಅಮೌಂಟ್ ಹೆಂಗೆ ನಾವು ಕೂಡ ಹಾಕ್ತೀವಿ ವಾಪಸ್ ಅದಕ್ಕೆ ಜೋಡಣೆ ಮಾಡಿ, ಹಾಗೆ ಈ ಕರ್ಮಗಳನ್ನೆಲ್ಲ ಅದಕ್ಕೆ ಜೋಡಣೆ ಆಗುತ್ತೆ. ಅದರಿಂದ ಒಂದು ಸಮ್ ಅಮೌಂಟ್ ಅಂತ ತೆಗಿತಾನೆ. ಇಷ್ಟು ಈ ಜನ್ಮದಲ್ಲಿ ನೀನು 60 ವರ್ಷದ ಆಯುಷ್ಯದಲ್ಲಿ, 70 ವರ್ಷದಲ್ಲಿ, 80 ವರ್ಷದಲ್ಲಿ, 90 ವರ್ಷದಲ್ಲಿ, 100 ವರ್ಷದ ಆಯುಷ್ಯದಲ್ಲಿ ನೀನು ಇದನ್ನು ಅನುಭವಿಸಬೇಕು. ಒಳ್ಳೆಯದಿರಲಿ ಕೆಟ್ಟದಿರಲಿ ಅದು ಅನುಭವಿಸಲೇಬೇಕು. ಇದು ಅವನ ಯೋಜನೆ, ಅದು ಅವನು ಮಾಡಿರೋ ಪ್ಲಾನಿಂಗ್. ಇದು ಸಂಪೂರ್ಣವಾಗಿ ಎಲ್ಲ ಡಿವೈನ್ ಸ್ಕೀಮಲ್ಲಿ ಅವನೇ ಪ್ಲಾನ್ ಮಾಡಿ ಈ ಚಿಪ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ, ಅದರೊಳಗೆ ಪೃಥ್ವಿ ಮೇಲೆ ಕಳಿಸ್ತಾನೆ. ಅದಕ್ಕೆ ರಾಜಾರಾಮ್ ಮಹಾರಾಜರು ಏನು ಹೇಳ್ತಾರಪ್ಪ, ಚಿಂತಾ ಕಾ ವಾಹಸಿ ವ್ಯರ್ಥ ಚೀತು. ಎದಕ್ಕಪ್ಪ ನೀ ಚಿಂತೆ ಮಾಡ್ತೀಯ ಸುಮ್ಮನೆ? ಈ ಪ್ರಾರಬ್ಧ ಬದಲಾಯಿಸಕ್ಕೆ ಸಾಮರ್ಥ್ಯ ನಿನ್ನ ಹತ್ರ ಇದೆಯಾ? ಏನೂ ಇಲ್ಲ. ಇವತ್ತಿಂದಿವತ್ತಲೇ ಈ ಒಂದು ನಮಗೆ ಹೆಂಗಿರುತ್ತಪ್ಪ, ಏನು ಒಳ್ಳೇದಾಗ್ತಿರುತ್ತೋ ಅದು ಒಳ್ಳೇದು ಮಾತ್ರ ಆಗ್ತಿರಬೇಕು ನಮ್ಮ ಜೀವನದಲ್ಲಿ. ಒಂದು ಕೆಟ್ಟ ಘಟನೆಯೂ ಆಗಬಾರ್ದು. ಅದು ಹೆಂಗೆ ಆಗ್ಲಿಕ್ಕೆ ಸಾಧ್ಯ? ಬೋಯ ಪೇಡ್ ಬಬೂಲ್ಕ ಆಮ್ ಕಹಾತೆ ಹೋಯ. ಬಾಬಳಿ ಗಿಡವನ್ನು ಹಚ್ಚಿ, ಮುಳ್ಳಿನ ಗಿಡವನ್ನು ಹಚ್ಚಿ ಮಾವಿನ ಹಣ್ಣು ಬೇಕಪ್ಪ ಅಂತ ಹೆಂಗೆ ಬಯಸ್ಲಿಕ್ಕೆ ಸಾಧ್ಯ? ನಾನು ಮಾಡಿದ್ದ ಕರ್ಮಫಲವೇ ನನಗೆ ಪುನಃ ಬರುತ್ತೆ. ಜನಾಬಾಯಿ ಅಷ್ಟು ಅಂತರಂಗ ಭಕ್ತಳು, ಪರಮೋಚ್ಚ ಪ್ರೇಮಾವಸ್ಥೆಯಲ್ಲಿದ್ದಿದ್ದು ವಿಠಲನ ಜೊತೆಗೆ. ಆಕಿ ಗಂಡ ಹೊಡಿತಿದ್ದಂತೆ, ಊಟ ತಿಂಡಿನಲ್ಲಿ ಉಪ್ಪು ಕಡಿಮೆ ಆದರೆ ಹೊಡಿತಿದ್ದಂತೆ. ವಿಠಲನಿಗೆ ಕೇಳದಂತೆ, ಬಾ ವಿಠಲ, ಯಾಕಪ್ಪ ನನಗೆ ಯಾತನೆ, ನನಗೆ ಯಾಕಪ್ಪ ಈ ಹೊಡಿತಾನೆ ನನ್ನ ಗಂಡ? ಅದಕ್ಕೆ ವಿಠಲ ಆಕೆಗೆ 10 ಜನ್ಮನೋ 50 ಜನ್ಮನೋ ಹಿಂದೆ ಕರ್ಕೊಂಡು ಹೋಗ್ತಾನೆ. ಜನಿ ಬಾರವ್ವ, ಇಲ್ಲಿ ತೋರಿಸ್ತೀನಿ. ನೀನು ಒಂದು ಜನ್ಮದಲ್ಲಿ ರಾಜಕುಮಾರಿ ಆಗಿದ್ದೆ. ರಾಜಕುಮಾರಿ ಆಗಿದ್ದ ಅಹಂಕಾರದಲ್ಲಿ, ಗರ್ವದಲ್ಲಿ ಏನು ಮಾಡಿದೆಪ್ಪ, ಒಂದು ದಿವಸ ರಸ್ತೆಯಲ್ಲಿ ಹೋಗುವಾಗ ರಥದಿಂದ ಒಂದು ಹಸು ಅಡ್ಡ ಬಂತು ಅಂತ ಕೋಪದಲ್ಲಿ ಆ ಹಸುಗೆ ಚಾಬೂಕ್ ತಗೊಂಡು ನೀನು ಬಡಿದ್ಬಿಟ್ಟೆ. ಆ ಮೂಕ ಪ್ರಾಣಿ ಅದ ವೇದನ ಏನು ಸಹಿಸ್ಕೊಳ್ಳಿಕ್ಕಾಗಲಿಲ್ವೋ, ಆ ವೇದನ ಏನಿತ್ತು, ನೀನು ಮಾಡಿದ್ದ ಕರ್ಮನ ಪುನಃ ಎಷ್ಟೋ ಜನ್ಮದಲ್ಲಿ ನಿನಗೆ ವಾಪಸ್ ಬರಬೇಕಲ್ವಾ ಕರ್ಮ. ನೀನು ಮಾಡಿದ್ದು ಆ ವೇದನ, ಒಂದು ಮೂಕ ಪ್ರಾಣಿಗೆ ಆ ವೇದನ ಏನು ಕೊಟ್ಟಿಯೋ ಅದು ನಿನ್ನ ಅನುಭವಕ್ಕೆ ಬರಬೇಕು. ಅದಕ್ಕೆ ಈ ಜನ್ಮದಲ್ಲಿ ನಿನ್ನ ಗಂಡ ನಿನಗೆ ಹೊಡಿತಿದ್ದಾನೆ ಅಂದರೆ ಆ ಹಸುಗೆ ಏನು ಪೆಟ್ಟಾಗಿತ್ತೋ, ಆ ನೋವು ಏನು ಆ ಹಸು ಮೂಕ ಪ್ರಾಣಿ ವ್ಯಕ್ತ ಮಾಡೋಕ್ಕಾಗಲಿಲ್ವೋ ಅದು ನಿನಗೆ ಆಗ್ತಾ ಇದೆ. ನಮ್ಮೆಲ್ಲರಿಗೂ ಇದೇ ಗತಿ ಇರುತ್ತೆ. ನಾವು ಅನ್ಕೋತೀವಿ ಜೀವನದಲ್ಲಿ, ಯಾಕಪ್ಪ ಇವ್ರು ನಮಗೆ ಒಬ್ಬರು ಅಪಮಾನ ಮಾಡ್ತಾರೆ, ನಿಂದನೆ ಮಾಡ್ತಾರೆ, ಯಾಕೆ ನಮ್ಮನ್ನು ಹೊಡಿತಾರೆ ಬಡಿತಾರೆ, ಯಾಕತ್ವಾ ತಿರಸ್ಕಾರ ಭಾವನೆಯಿಂದ ನೋಡ್ತಾರೆ, ಯಾಕಪ್ಪ ಅಂದರೆ ಪರಮಾತ್ಮ ನಮಗೆ ನೆನಪು ಮಾಡ್ಲಿಕ್ಕೆ ಕೊಡ್ತಾನೆ. ನೀನು ಮಾಡಿದ ಕರ್ಮ ನೀನೇ ಅನುಭವಿಸಬೇಕು. ಆ್ಯಸ್ ಯು ಸೋ ಯು ಶಾಲ್ ರೀಪ್. ನಾನು ಹಾಕಿದ್ದು ಬೀಜಗಳನ್ನು ನಾನೇ ಅದನ್ನು ಬೆಳೆ ಬಂದಾಗ ನಾನೇ ಅದನ್ನು ತಿನ್ನಬೇಕೇ ವಿನಃ ಬೇರೆಯವ್ರು ಯಾರು ನನ್ನ ಬದಲಾಗಿ ತಿಂತಾರೆ? ಅದಕ್ಕೆ ಯಾವಾಗ ಇದು ಗುರು ಇದನ್ನು ಬೋಧನೆ ಮಾಡ್ತಾನೋ ಆವಾಗ ಜೀವಕ್ಕೆ ಅರಿವಾಯ್ತಾ, ಅವನಿಂಥ ಕರ್ಮಗಳನ್ನು ಮಾಡೋದನ್ನೇ ಬಿಟ್ಟು ಬಿಡ್ತಾನೆ. ಯಾಕೆಂದರೆ ಪುನಃ ಇನ್ನೊಂದು ಜನ್ಮ ಬಂದು ಮತ್ತೆ ಇನ್ನೊಂದು ಜನ್ಮದಲ್ಲಿ ಬಂದು ಇದೇ ಮಾನ ಅಪಮಾನಗಳನ್ನು, ನಿಂದನೆಗಳನ್ನು, ಹೊಡೆದಾಟ ಬಡದಾಟ ಮನಸ್ತಾಪಗಳನ್ನು ಕೇಳಿ ನನ್ನ ಆ ಜೀವ ದುಃಖಿ ಯಾಕೆ ಆಗಬೇಕಪ್ಪ? ಅದ್ರ ಬದಲಾಗಿ ನಾನು ಇವದನ್ನೆಲ್ಲ ಬಿಟ್ಟು ಭಗವಂತನ ಪಾದವನ್ನೇ ಹಿಡ್ಕೊಂಡ್ಬಿಡ್ತೀನಿ. ಅರಿವು ಮಾಡಿಕೊಟ್ರಪ್ಪ ಭಗವಂತ ನನಗೆ. ಅವಾಗ ಅದಕ್ಕೆ ಅವ್ರು ರಾಜಾರಾಮ್ ಮಹಾರಾಜರು ಹೇಳ್ತಾರೆ, ಇದು ಯಾಕಪ್ಪ ನೀನು ವ್ಯರ್ಥವಾಗಿ ನೀನು ಚಿಂತೆಯನ್ನು ಮಾಡ್ತೀಯಾ? ಏನೂ ನಮ್ಮ ಹತ್ರ ಸಾಮರ್ಥ್ಯ ಇಲ್ಲ. ನಾವು ಪ್ರಯತ್ನ ಮಾಡಬಹುದು. ಏನು ಪ್ರಯತ್ನ ಮಾಡಬಹುದು? ನಮ್ಮ ಆಯುಷ್ಯ ಎಷ್ಟಿದೆಯೋ ಅದರಲ್ಲಿ ಮುಂದೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ಅದರ ಬಗ್ಗೆ ನಿರರ್ಥಕವಾಗಿ ಯೋಚನೆ ಮಾಡಿದ್ರೆ ಅದೇನು ಬದಲಾಯಿಸ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಏನಾಗಬೇಕಾಗಿರುತ್ತೋ ಅದೇ ಆಗತ್ತೆ. ಯಾಕೆಂದರೆ ಇದೆಲ್ಲವೂ ನಾನೇ ಮಾಡ್ಕೊಂಬಂದಿರೋದು. ಐ ಆಮ್ ದ ಕ್ರಿಯೇಟರ್ ಆಫ್ ಮೈ ಡೆಸ್ಟಿನಿ. ನಾನು ಏನು ಬೀಜ ಹಾಕಿದ್ನೋ, ವಾಸನಾ ಬೀಜಗಳು, ಕರ್ಮ ಬೀಜಗಳು, ಅದು ಫಲ ಆಗಿ ಅನುಭವಿಸ್ಬೇಕು ಅಂದರೆ ಪ್ರಾರಬ್ಧದಲ್ಲಿ ಏನು ಬರುತ್ತೋ ಅದನ್ನು ಎಲ್ಲವನ್ನೂ ನಾನು ಅನುಭವಿಸಲೇಬೇಕು. ಈ ಅನುಭವಿಸುವಾಗ ಒಂದು ಏನಾಗತ್ತಪ್ಪ, ಆ ಕಾಲಖಂಡದಲ್ಲಿ ನಮಗೆ ಸದ್ಗುರು ಭೇಟಿಯಾದರೆ, ಗುರು ಕೃಪೆ ಆದರೆ ಅವಾಗೇನಾಗತ್ತೆ, ಅವನು ಏನು ಹೇಳ್ತಾನಪ್ಪ ಗುರು ಬಂದು, ಏನು ಹೇಳ್ತಾನೆ ಗುರು ಅಂದರೆ, ನಿನ್ನ ಕೈಯಲ್ಲಿ ಏನೂ ಇಲ್ಲ. ಈಶ್ವರ ನಿನ್ನ ಸಲುವಾಗಿ ಏನು ನಿಯೋಜನೆ ಮಾಡಿದಾನೋ ಅದು ನಿಶ್ಚಿತವಾಗಿಯೂ ನಿನಗೆ ಸಿಕ್ಕೇ ಸಿಗತ್ತೆ.
ನನಗೆ ಎಷ್ಟು ಕಾಳು ಊಟ, ಎಷ್ಟು ಅನ್ನ, ಎಷ್ಟು ವಸ್ತ್ರ, ಎಷ್ಟು ಮನೆ, ಎಷ್ಟು ಆಸ್ತಿ ಅಂತಸ್ತು ಏನು ಇದೆಯೋ, ಸುಖ ದುಃಖಗಳು ಎಲ್ಲವೂ ಡಿಸೈಡೆಡ್ ಇದೆ, ಪ್ರೀ ಡೆಸ್ಟೈನ್ಡ್ ಅಂತೀವಿ ನಾವು. ಅದಕ್ಕೆ ರಮಣ ಮಹರ್ಷಿಗಳು ಹೇಳ್ತಾರೆ, ವಾಟ್ ಎವರ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಆ್ಯಂಡ್ ವಾಟ್ ಎವರ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್, ಸೊ ಬಿ ಸೈಲೆಂಟ್ ಅಂತಾರೆ. ನಾನು ಎಷ್ಟೇ ಹಾರಾಟ ಆಡಿದ್ರು, ಏನೇ ಕೈಕಾಲು ಪಟ್ಕಿ ಮಾಡಿದ್ರು, ಅದು ಏನು ಆಗಬೇಕಾಗಿರುತ್ತೋ ಅದೇ ಆಗತ್ತೆ ವಿನಃ ಅದು ಪರಮಾತ್ಮನ ಇಚ್ಛೆ ವಿರುದ್ಧವಾಗಿ ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ಲ. ಅಂದಮೇಲೆ ನನ್ನ ಜೀವನದಲ್ಲಿ ನನ್ನ ಇಚ್ಛೆಯಿಂದ ಏನು ನಡೀಲಿಕ್ಕೆ ಸಾಧ್ಯ? ಏನು ಅವನು ಬರೆದಿರ್ತಾನೋ ಅದನ್ನೇ ನಮಗೆ ದೊರಕಿಸ್ಕೊಡ್ತಾನೆ. ಅದಕ್ಕೋಸ್ಕರ ನನ್ನ ಸ್ವಂತದ ಒಂದು ಫ್ರೀ ವಿಲ್ ಇದೆ, ನಾನು ಮಾಡುತ್ತೀನಿ, ಡೂವರ್ಶಿಪ್. ಈ ಭ್ರಮೆಯಿಂದ ನಾವು ಆಚೆ ಬಂದರೆ ಮಾತ್ರ ಆವಾಗ ಈ ವ್ಯರ್ಥವಾದ ಚಿಂತೆಯನ್ನು ನಾವು ಬಿಟ್ಟು ಹಾಕಬಹುದು. ಆದರೆ ನಮಗೇನನ್ಸುತ್ತೆ, ನಾವು ವಿಚಾರ ಮಾಡಲಿಲ್ಲ ಅಂದರೆ ಯಾರೀ ಮಾಡ್ತಾರೆ ನಮ್ಮ ಮಕ್ಕಳ ಬಗ್ಗೆ ವಿಚಾರ, ಅವ್ರ ಮದುವೆ ಬಗ್ಗೆ ಯಾರೀ ವಿಚಾರ ಮಾಡ್ತಾರೆ? ಭಗವಂತ ಎಲ್ಲಿಂದ ಬರ್ತಾನೆ? ಭಗವಂತ ಎಲ್ಲಿಂದಾನೂ ಬರೋದಿಲ್ಲ. ಅವನು ಪ್ಲಾನ್ ಮಾಡಿ ಆಲ್ರೆಡಿ ಫಿಟ್ ಮಾಡಿಬಿಟ್ಟಿದ್ದಾನೆ. ಕಂಪ್ಯೂಟರ್ನಲ್ಲಿ ಹೆಂಗೆ ಡಾಟಾ ಆಲ್ರೆಡಿ ಫಿಟ್ ಇರುತ್ತೋ ಅದೇ ರೀತಿಯಲ್ಲಿ ಆ ಹಾರ್ಡ್ ಕಾಪಿ, ಸಾಫ್ಟ್ ಕಾಪಿ ಏನಿದೆಯೋ ಹಾರ್ಡ್ ಕಾಪಿ, ಡಾಟಾ ಒಳಗಿಂದ ಏನು ಚಿಪ್ ಪ್ಲಾಂಟ್ ಮಾಡಿರ್ತಾನೋ ಅವನು ಮಾಡಿಬಿಟ್ಟಿರ್ತಾನೆ. ಅದಕ್ಕೆ ನಾನು ಏನೇ ವ್ಯರ್ಥವಾದ ಚಿಂತೆ ಮಾಡಿದ್ರೂ ಸಹ ಅದು ಮನಸ್ಸಿಗೆ ಕನ್ಫ್ಯೂಷನ್ ಆಗುತ್ತೆ, ಮನಸ್ಸಿಗೆ ತೊಂದರೆ ಆಗುತ್ತೆ ವಿನಃ ಅಲ್ಲಿ ಭಗವಂತ ನಿರ್ಲಿಪ್ತನಾಗಿ ಎಲ್ಲವನ್ನು ನೋಡ್ತಿರ್ತಾನೆ. ಅದಕ್ಕೆ ಯಾರು ಈ ದೇಹವನ್ನು ಕೊಟ್ಟು ಕಳಿಸಿದಾನೋ ಪೃಥ್ವಿ ಮೇಲೆ, ಅವನನ್ನು ಸ್ಮರಣೆ ಇಟ್ಟರೆ, ಅವನ ಕಾಲವನ್ನು, ಅವನ ಚರಣವನ್ನು ನಾವು ಹಿಡ್ಕೊಂಡ್ರೆ ಆವಾಗ ನಮಗೆ ಆ ದಾರಿ ಓಪನ್ ಆಗತ್ತೆ. ಏನು ಈ ದೇಹ ಅವನು ಏನಕ್ಕೆ ಕೊಟ್ಟಿದ್ದಾನಪ್ಪ? ಏನಕ್ಕೆ ಕೊಟ್ಟ ಈ ದೇಹ? ನೀನು ಜನ್ಮ ಜನ್ಮಾಂತರದಲ್ಲಿ ಏನೇನು ಕರ್ಮ ಮಾಡ್ಕೊಂಬಂದಿದ್ಯಪ್ಪೋ ಅದನ್ನೆಲ್ಲವೂ ಈ ಜನ್ಮದಲ್ಲಿ ಮಾಡಿ ಮುಗಿಸಾಕಪ್ಪ. ತಿಳ್ಕೊ ನೀನಿದನ್ನು. ನಾನು ನಿನ್ನ ಕಂಟ್ರೋಲರ್ ಆಫ್ ಲೈಫ್, ಐ ಆಮ್ ದ ಕಂಟ್ರೋಲರ್ ಆಫ್ ದ ಹೋಲ್ ಯೂನಿವರ್ಸ್. ಅಂದಮೇಲೆ ನಾನು ಈ ಜೀವರಾಶಿ ಒಂದು ಅಣು, ಆ್ಯಟಮಿಗೆ ಎಷ್ಟು ಅಹಂಕಾರ, ಎಷ್ಟು ದೇಹಾಭಿಮಾನ, ನಾನು ಮಾಡ್ತೀನಿ. ಅದು ಯಾವಾಗ ಫಲಾಪೇಕ್ಷೆ, ವಿ ಕೆನಾಟ್ ಮೀಟ್ ದ ಎಕ್ಸ್ಪೆಕ್ಟೇಷನ್ಸ್, ಆವಾಗ ದುಃಖ, ಮನಸ್ತಾಪಗಳು, ಕ್ಲೇಶ, ಮತ್ತು ಜನ್ಮ ಮರಣದ ಚಕ್ರಗಳು. ಇದನ್ನು ನೋಡಿ ನಮಗೆ ಯಾಕೆ ಒಂದು ವಾಕರಿಕೆ ಬರ್ತಾ ಇಲ್ಲ? ಯಾಕೆ ಇದೇನಂಥಪ್ಪ ಜನ್ಮ ನಂದು, ಇದೆಂಥ ಜನ್ಮ ಇದೆ, ಇದೆಂಥ ಜನ್ಮದಲ್ಲಿ ಒಂದು ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಸುಖ ಇಲ್ಲ, ನಿತ್ಯ ನೂತನ ಏನೋ ಗೋಳಾಟದಲ್ಲಿ ಸಿಕ್ಕಾಕೊಂಡಿರ್ತೀನಿ ಯಾಕೆ ಅನ್ನಿಸ್ತಾ ಇಲ್ಲ? ಸಂತರಿಗೆ ಹಂಗೆ ಅನ್ನಿಸ್ತು. ಅವ್ರು ಎಲ್ಲವನ್ನು ಬಿಟ್ಟು ಭಗವಂತನ ಪಾದ ಹಿಡ್ಕೊಂಡ್ರು. ಗೊತ್ತಾಗೋಯ್ತು ಅವರಿಗೆ, ಇದು ನಾನು ಮಾಡಿದ್ದಲ್ಲ, ಎಲ್ಲವೂ ನನ್ನ ಪ್ರಾರಬ್ಧಾನುಸಾರವಾಗಿ ಆಗ್ತಿದೆ. ಅದಕ್ಕೆ ಯಾರು ಈ ದೇಹ ಕೊಟ್ಟಿದ್ದಾನೋ ನಾನು ಅವನ ಕಾಲ ಹಿಡ್ಕೊಂಡ್ಬಿಡ್ತೀನಿ ಹೋಗಿ. ಮತ್ತು ಈ ದೇಹಕ್ಕೆ ಏನಾಗುತ್ತೋ ಅದು ಅವ್ನು ನೋಡ್ಕೋತಾನ. ಪ್ರಾರಬ್ಧದ ಅನುಸಾರವಾಗಿ ಗುರು ಹೇಳ್ತಾನೆ, ಗುರು ಕೂಡ ಆ ಪ್ರಾರಬ್ಧದಲ್ಲಿ ಕೈ ಹಾಕೋದಿಲ್ಲ. ಪ್ರಕೃತಿಯ ನಿಯಮದ ಉಲ್ಲಂಘನಗಳನ್ನು ಅವನು ಮಾಡೋದಿಲ್ಲ. ಲಾ ಆಫ್ ನೇಚರ್ನ ಅವನು ಪರಿಪಾಲನೆ ಮಾಡ್ತಾನೆ. ಸದ್ಗುರು ಏನು ಮಾಡ್ತಾನೆ? ಅವನು ಬೋಧನೆ ಮಾಡ್ತಾನೆ. ಆ ಮನಸ್ಸಿಗೆ ಧೈರ್ಯವನ್ನು ಹೇಳ್ತಾನೆ, ಸಾಮರ್ಥ್ಯವನ್ನು ತುಂಬ್ತಾನೆ, ಶಕ್ತಿಯನ್ನು ತುಂಬ್ತಾನೆ. ಏನು ಮಾಡಲಿಕ್ಕೆ? ಪ್ರಾರಬ್ಧವನ್ನು ಅನುಭವಿಸುವಾಗ ಮನಸ್ಸು ಸಮಚಿತ್ತ ಇರುತ್ತೆ, ಶಾಂತವಾಗಿರುತ್ತೆ, ಸದಾ ಭಗವಂತನ ಧ್ಯಾನದಲ್ಲಿರುತ್ತೆ. ಭಗವಂತನೇ ನಿಯಾಮಕ, ಕಂಟ್ರೋಲರ್ ಅಂತ ಗೊತ್ತಾದ ಮೇಲೆ ಎಲ್ಲ ಕರ್ತೃತ್ವ ಭಾವವನ್ನು ಅವನು ಚರಣಕ್ಕೆ ಅರ್ಪಣೆ ಮಾಡಿ, ಸದ್ಗುರು ಚರಣಾರವಿಂದ ಅರ್ಪಣಮಸ್ತು, ಚಿದಂಬರ ಅರ್ಪಣಮಸ್ತು ಅಂತ ಮಾಡಿ ಅವನು ಶಾಂತವಾಗಿ ತನ್ನ ಕರ್ಮವನ್ನು ಮಾಡುತ್ತಾ ಆ ಪ್ರಾರಬ್ಧವನ್ನು ಆನಂದದಿಂದ ಅನುಭವಿಸುತ್ತಾ ಭಗವಂತನ ನಾಮದಲ್ಲಿ ಸದೋದಿತ ಬದುಕುವ ಪ್ರಯತ್ನವನ್ನು ಮಾಡುತ್ತಿರ್ತಾನೆ. ಅದಕ್ಕೆ ಈ ನರದೇಹ ಏನು ಸಿಕ್ಕಿದೆಯೋ, ಗಮವಿಸಿ ಆಯುಷ್ಯ ವೃಥಾ ನರದೇಹೆ, ದೇವಾಜೀಚೆ ಪಾಯ ನ ಆಠವೀಸಿ. ನರದೇಹವನ್ನು ವ್ಯರ್ಥವಾಗಿ ವೇಸ್ಟ್ ಮಾಡಬೇಡಿಯಪ್ಪ. ಈ ನರದೇಹ ಎಷ್ಟು ದುರ್ಲಭ ಇದೆ. ನಾವು 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಬಂದಿದ್ದೀವಿ. ಮುಂಗಿ ಆಗಿದ್ದೀವಿ, ಕೀಡ ಆಗಿದ್ದೀವಿ, ಆನೆ ಆಗಿದ್ದೀವಿ, ನಾಯಿ ಆಗಿದ್ದೀವಿ, ಹಂದಿ ಆಗಿದ್ದೀವಿ, ಭಿಕಾರಿ ಆಗಿದ್ದೀವಿ, ಎಲ್ಲವೂ ಆಗಿದ್ದೀವಿ. ನಾವು ಎಲ್ಲವೂ ಆಗಿ ಒಳ್ಳೆ ಮಾನವ ಜನ್ಮ ಪ್ರಾಪ್ತಿಯಾಗಿದ್ದಾಗ
ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಸಾಧನೆಗಳು ಮಾಡ್ಕೊಂಬಂದಿದ್ದೀವಿ. ಪುನಃ ಮತ್ತೆ ಈ ಮಾನವ ಜನ್ಮ ಸಿಕ್ಕಿರೋದು ದುರ್ಲಭ. ಆ ಸಾಧನೆ ಮುಖಾಂತರ ನಮ್ಮ ಜೀವನವನ್ನು ಉದ್ಧಾರ ಮಾಡ್ಕೋಬೇಕು ಅಂತ ಕೊಟ್ಟಿದ್ದಾನೆ ವಿನಃ ನಮ್ಮ ಬುದ್ಧಿನ ಉಪಯೋಗಿಸಿ ನಾನೇ ನನ್ನ ಪ್ರಾರಬ್ಧ ನಾನೇ ಎಲ್ಲ ಮಾಡ್ಕೋತೀನಿ ಅನ್ನೋದನ್ನು ಅಹಂಭಾವವನ್ನು ದೇಹ ಭಾವವನ್ನು ಇಟ್ಕೊಂಡು ದೇಹನೇ ಅವನು ಕೊಟ್ಟಿದ್ದಾನೆ, ಅವನದೇ ಈ ದೇಹ ಅಂದಮೇಲೆ ನಂದೆಲ್ಲಿದೆ ಈ ದೇಹ, ಅದಕ್ಕೆ ಎಂತಹ ಅಹಂಭಾವ. ಅವ್ರು ಯಾರೋ ಏನೋ ಹೇಳ್ತಾರಂತೆ ನನಗೆ ಬೇಜಾರಾಗತ್ತಂತೆ, ಇವ್ರು ಯಾರೋ ಏನೋ ಹೇಳತ್ತಂತೆ ಮನಸ್ತಾಪ ಆಗತ್ತಂತೆ, ಅವರೇನೋ ಬಂದ್ರಂತೆ ಕೊರಳಲ್ಲಿ 2 ಹಾರ ಹಾಕಿದ ಕೂಡಲೇ ಆಲೆ ಉಬ್ಬಿ ಒಂದು ಚನೇಕೆ ಝಾಡ್ಪೆ ಚढ़ ಜಾನ. ಎಷ್ಟು ದಿವಸ ಹಾರ ಹಾಕ್ತಾರೆ? 1 ದಿವಸ ಹಾಕಾರ, 1 ವರ್ಷ ಹಾಕಾರ, 2 ವರ್ಷ ಹಾಕಾರ, ಆಮೇಲೆ ಏನು ಮಾಡ್ತಾರೆ? ಹಾರ ಕಿತ್ಕೊಂಡು ಕೆಡು ಹಾಕ್ತಾರೆ. ತುಕಾರಾಮ್ ಮಹಾರಾಜಿದ್ರು, ಆದರೂ ನಿಂದಕರಿಗೆ ಎಷ್ಟು ಅಸೂಯೆ. ಅದಕ್ಕೆ ಕತ್ತೆ ಮೇಲೆ ಮೆರವಣಿಗೆ ಮಾಡೋದು, ಚಪ್ಪಲಿ ಹಾರ ಹಾಕಿದ್ರು. ಏನು ಮಾಡಿದ್ರು ತುಕಾರಾಮ್ ಮಹಾರಾಜರು? ಕೊರಳಲ್ಲಿ ಹಾರ ಹಾಕಿದಾಗೂ ಏನೂ ಅನ್ನಿಸ್ಲಿಲ್ಲ ಅವರಿಗೆ, ಚಪ್ಪಲಿ ಹಾರ ಹಾಕಿದಾಗೂ ಏನೂ ಅನ್ನಿಸ್ಲಿಲ್ಲ. ಯಾಕೆ? ಇದೆಲ್ಲವೂ ಪರಮಾತ್ಮನ ನಿಯೋಜನೆ, ಅದರ ಅನುಸಾರವಾಗಿ ಅವನು ಮಾಡಿಸ್ತಾನೆ. ಅಂದಮೇಲೆ ಅದಕ್ಕೆ ಯಾವಾಗ ನಾವು ಅಹಂಭಾವ ಇಟ್ಕೊಂಡು ಉಬ್ಬು ಬಿಡ್ತೀವೋ, 4 ಜನ ಕರೆದ್ರು, ನನಗೆ ಸ್ಟೇಜ್ ಮೇಲೆ ಹಾರ ಹಾಕಿದ್ರು, ನನ್ನ ಕಾಲಿಗೆ ಬಿದ್ದರು, ಕೋಕೋನಟ್ ಕೊಟ್ಟರು, ಶಾಲ್ ಕೊಟ್ಟರು, ಉಬ್ಬು ಬಿಡತ್ತಿ ಮನಸ್ಸು ಅಹಂಕಾರದಲ್ಲಿ. ಅಹಂಕಾರ ಸೂಕ್ಷ್ಮ, ಅತಿ ಸೂಕ್ಷ್ಮ ಇರೋದರಿಂದ ಉಬ್ಬಿಡತ್ತೆ. ಅದೇ 4 ಜನ ಬಂದು ನಾಳೆ ಕೆಡು ಹಾಕ್ತಾರೆ ನಮ್ಮನ್ನು. ಆವಾಗ ಮನಸ್ಸು ಒಂದು ಕೋಣೆಯಲ್ಲಿ ಕೂತ್ಕೊಂಡು ಅಳ್ತಾ ಕೂತಿರತ್ತೆ. ಅಯ್ಯೋ ನನ್ನನ್ನು ಹಿಂಗೆ ಅಂದ್ಬಿಟ್ರು, ಅಯ್ಯೋ ನನ್ನನ್ನು ಹಂಗೆ ಅಂದ್ಬಿಟ್ರು, ನಾನೆಷ್ಟು ಸೇವೆ ಮಾಡಿದ್ದೆ, ನಾನು ಎಷ್ಟು ಸೇವೆ ಮಾಡಿದ್ದೆ. ಈ ನಾನು ಸೇವೆ ಮಾಡಲಿಕ್ಕೆ ಕಾರಣ ಈ ದೇಹ ಕೊಟ್ಟಿರೋನು ಯಾರು? ಪರಮಾತ್ಮ. ಅವನೀ ಈ ದೇಹದ ಮುಖಾಂತರ ಭಗವಂತನ ಚಿದಂಬರನ ಒಂದು ಸೇವೆ ಮಾಡಿಸ್ಕೋತಾ ಇದ್ದಾನೆ ಅನ್ನಕ್ಕೆ ನಾವು ಧನ್ಯತೆ ಭಾವವನ್ನು ಅರ್ಪಿಸಬೇಕು. ಎದಕ್ಕೆ ಈ ಸೇವೆ ಮಾಡಿಸ್ಕೋತೀಯಾನೆ ನಮ್ಮ ಈ ದೇಹದ ಮುಖಾಂತರ? ನನ್ನ ಕರ್ಮವನ್ನು ಕಳೀಲಿಕ್ಕೆ ಸೇವಾ ಮಾಡಿಸ್ಕೊಳ್ತಿರೋದು ಅವನೇ. ಯಾಕೆ? ಈ ಕರ್ಮಗಳನ್ನೆಲ್ಲ ಕಳಿಬೇಕು ನಾನು. ಆ ಕರ್ಮಗಳನ್ನು ಕಳೆದ್ರೆ ತಾನೇ ನನಗಲ್ಲಿ ಮುಕ್ತಿ ಸಿಗೋದು. ಕರ್ಮನೇ ಕಳೀಲಲ್ಲ, ಅದಕ್ಕೆ ಕರ್ಮ ಮಾರ್ಗಕ್ಕೆ ಹಚ್ಚಿಸ್ತಾನೆ, ನಮ್ಮ ಹತ್ರ ಸೇವೆ ಮಾಡಿಸ್ತಾನೆ, ಭಕ್ತಿ ಮಾರ್ಗಕ್ಕೆ ಹಚ್ಚಿಸ್ತಾನೆ, ಭಜನೆ ಗಿಜನೆ ಕೀರ್ತನೆ ಕುಣಿಸ್ತಾನೆ ನಮ್ಮನ್ನು. ದೇಹ ಭಾವ ಹೋಗಬೇಕು, ಜ್ಞಾನ ಮಾರ್ಗಕ್ಕೆ ಹಚ್ಚಿ ನೀನೇನು ಕರ್ತಾ ಅಲ್ಲ, ಪರಮಾತ್ಮನೇ ಕರ್ತಾ, ಚಿದಂಬರನೇ ಕರ್ತಾ ಅಂತ ಬೋಧನೆ ಮಾಡ್ತಾನೆ ಗುರುಮುಖೇನ. ಎಲ್ಲವೂ ಮಾಡೋನು ಅವನೇ. ಅದಕ್ಕೆ ಆ ಚಿದಂಬರನ ಚರಣವನ್ನು ಹಿಡ್ಕೊಂಡು ಭಕ್ತಿ ಪ್ರೇಮದಿಂದ ನಿತ್ಯವಾಗಲೂ ನನಗೆ ನಿನ್ನ ಚರಣ ಪ್ರೇಮವನ್ನು ಕೊಡಪ್ಪ ಪರಮಾತ್ಮ ಅಂತ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಬೇಕು ಅಂತ ರಾಜಾರಾಮ್ ಮಹಾರಾಜರು ಪ್ರೇಮಯುಕ್ತ ಚಿತ್ತಿ ಸರ್ವಕಾಳ. ಎಂಥದ್ದು ಕೊಡಪ್ಪ ನನಗೆ? ತುಜಿ ಭಕ್ತಿ ಚಿದಂಬರ, ನಿನ್ನ ಭಕ್ತಿಯನ್ನು ಕೊಡಪ್ಪ. ಪ್ರೇಮಯುಕ್ತ ಚಿತ್ತಿ ಸರ್ವಕಾಳ. ಚಿತ್ತ ಹೆಂಗಿರಬೇಕು? ಪ್ರೇಮಯುಕ್ತವಾಗಿರಬೇಕು ಸದಾ ಸರ್ವಕಾಲ. 5 ನಿಮಿಷ ಪ್ರೀತಿ ಮಾಡ್ತೀನಿ ಭಗವಂತನ ಮೇಲೆ, ಆಮೇಲೆ ಪ್ರಪಂಚದ ಕಡೆ ಹೋಗ್ತೀನಿ ಅಲ್ಲ. 24 ಗಂಟೆಗಳ ಕಾಲ ಚಿತ್ತದಲ್ಲಿ ಅವನನ್ನು ಪ್ರೀತಿ ಮಾಡಬೇಕು, ಭಕ್ತಿ ಮಾಡಬೇಕು, ಸೇವೆ ಮಾಡಬೇಕು, ಮನಸ್ಸನ್ನು ಅವನಿಗೆ ಕಟ್ಟಿಡಬೇಕು, ಪ್ರಪಂಚದಲ್ಲಿ ದಕ್ಷತೆಯಿಂದ ಕೆಲಸ ಮಾಡಬೇಕು. ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಇದೇ ಜನ್ಮದಲ್ಲಿ ನಮ್ಮ ದೇಹವನ್ನು ಸಾರ್ಥಕ ಮಾಡ್ಕೊಂಡು ಪರೋಪಕಾರಂ ಇದಂ ಶರೀರಂ, ಈ ಶರೀರವನ್ನು ಪರ ಉಪಕಾರಕ್ಕೆ ಬಳಸೋಣ ಅಂತ ಪ್ರಾರ್ಥನೆ ಮಾಡುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.